ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಯಾರು ಅಂತಂದರೆ ಸರ್ ಅವರು ಕ್ಲಾಸಸ್ ಕೂಡ ನೋಡ್ತಾ ಇರ್ತೀವಿ. ಆಮೇಲೆ ಅವ್ರು ಸರ್ ಅವರು ಹೆಸರು ಮೆನ್ಷನ್ ಮಾಡಬೇಕೋ ಇಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟು ಅವ್ರದ್ದೊಂದು ಅಕಾಡೆಮಿ ಇದೆ. ಅವರು ಏನಂತಂದರೆ ಇವತ್ತು ಸಾಯಂಕಾಲದ ಒಳಗೆ CNDR ಬರುತ್ತೆ, GPSTR ಮತ್ತು HSTR PSTR ಅವ್ರಿಗೆ ಬದಲಾವಣೆಯನ್ನು ತಂದಿದ್ದಾರೆ ಮೇಡಮ್ ಅವರು. ಸೊ ಬರವಣಿಗೆ ಯಾಕೆ ತೆಗೆದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ಕೂಡ ಆ ವಿಡಿಯೋನ ಈಗ ಒಂದು ಅರ್ಧ ತಾಸಿಗೆ ಮುಂಚೆ ನೋಡಿದೆ. ತುಂಬ ಖುಷಿ ಆಯಿತು. ನನ್ನ ವ್ಯೂವರ್ಸ್ಗೂ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೂ ಸೊ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಹೇಳಿದರು ಬರವಣಿಗೆ ಯಾಕೆ ತೆಗೆದ್ರು ಅನ್ನೋದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜೊತೆಗೆ ಈ PSTR ಏನಿದಾರಲ್ಲ ಅವ್ರಿಗೆ ಜನರಲ್ ಆಗಿ ತೊಗೊಳ್ತಾರಂತೆ. ಅವ್ರಿಗೂ ಕೂಡ 200 ಅಂಕದ ಮಾರ್ಕ್ಸ್ಗಳಿರ್ತಾವಂತೆ. ಒಂದು ಸಾಮಾನ್ಯ ಪ್ರಶ್ನೆ ಪತ್ರಿಕೆ, ಒಂದು ಏನಪ್ಪ ಅಂತಂದರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೈನ್ಸು, ಸೋಷಿಯಲ್ ಸೈನ್ಸು, ಗಣಿತ ವಿಷಯವಾಗಿ ತೊಗೊಳ್ತಾರೆ ಅಂತ ಹೇಳಿದರು. ಸೊ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು GPSTR HSTRಗೂ ಕೂಡ ಏನಪ್ಪ ಅಂತಂದರೆ ಸೊ ಇದೇ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಮಲ್ಟಿಪಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ. ಈ ಬರವಣಿಗೆಯನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಸರ್ ಅವರು. ಬಹಳ ಖುಷಿ ಆಗುತ್ತೆ. ಇದೊಂದು ಬಿಗ್ ಅಪ್ಡೇಟ್ ಅಂತ ನಾನು ನಿನ್ನೆ ಕೂಡ ಹೇಳಿದ್ದೆ. ಇವತ್ತು ಕೂಡ ಅವ್ರದ್ದು ಮತ್ತೊಂದು ವಿಡಿಯೋನು ಬಂತು, ನಾನು ನೋಡಿದೆ. ನೋಡಿ ಬಹಳ ಖುಷಿ ಆಯಿತು. ಸೊ ಏನಂತಂದ್ರೆ ಎಷ್ಟೋ ಜನಕ್ಕೆ ಬರವಣಿಗೆ ಅನ್ನೋದು ಒಂದು ಕಬ್ಬಿಣದ ಕಡಲೆ ಆಗ್ಬಿಟ್ಟಿತ್ತು. ಸೊ ಕೆಲವೊಬ್ಬರಿಗೆ ಬರೀತಾರೆ, ಇನ್ನು ಕೆಲವೊಬ್ಬರಿಗೆ ಬಹಳ ಹಾರ್ಡಾಗಿತ್ತು. ಮಲ್ಟಿಪಲ್ ಚಾಯ್ಸ್ ಏನು ಸುಲಭ ಅಂತ ಅನ್ಕೋಬೇಡಿ. ಸೊ ಬರವಣಿಗೆ ಬೇಕಾದರೆ ಚೆನ್ನಾಗಿ ಓದ್ಕೊಂಡು ಬರೆದ್ಬಿಡ್ಬೋದೇನೋ. ಆದರೆ ಈ ಮಲ್ಟಿಪಲ್ ಚಾಯ್ಸ್ ಕೂಡ ಏನಂತಂದರೆ ಓದೇ ಯಾವುದೂ ಆಗೋದಿಲ್ಲ. ಆದರೆ ಏನೋ ಒಂದು ಸಮಾಧಾನ, ಓದ್ತೀವಿ ಅನ್ನೋ ಒಂದು ಭರವಸೆ ಇರುತ್ತೆ, ಭರವಸೆ ಇಟ್ಕೋಬೇಕು ಕೂಡ. ಸೊ ಹಾಗಾಗಿ ಅವ್ರು ಹೇಳಿದರೆ ಇವತ್ತು ಸಾಯಂಕಾಲ ಒಳಗಡೆ ಅಥವಾ ನಾಳೆ CNDR ಬರುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನಕ್ಕೆ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅವರು. ಏನಂತಂದರೆ ಈ BComದವ್ರಿಗೂ ಕೂಡ ಅವಕಾಶ ಇದೆ ಅಂತ ನೋಡಿ ಈ ಸಲ. ಆಮೇಲೆ ವಯೋಮಿತಿ ಎಷ್ಟಂದರೆ 5 ವರ್ಷ, 48, 45, 50 ತನಕ ಮುಟ್ಟಿದೆ. ಇನ್ನೇನು ಬೇಕು ನಿಮಗೆ, ಇಷ್ಟೆಲ್ಲ ಅವಕಾಶ ಕೊಟ್ಟಿದೆ ಸರ್ಕಾರ ಅಂತ ಬೇರೆ ಹೇಳ್ತಾ ಇದ್ರು. ಸೊ ಇದನ್ನೆಲ್ಲ ನಾನು ಕೂಡ ಕೇಳಿ ಯಾರಾದರೂ ನನಗೆ ಏಜ್ ಆಗಿದೆ ಅನ್ನೋರು ಕೂಡ, ವಯೋಮಿತಿ ಸಡಿಲಿಕೆ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಸೊ ಆ ಒಂದು ವಿಡಿಯೋ ನೋಡಿದಾಗ ಹೊಸ ಚೈತನ್ಯ ಬರುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಯಾಕಂದರೆ ಏಜ್ ಕೂಡ ಹೆಚ್ಚಾಗಿದೆ. ಏಜ್ ಲಿಮಿಟ್ ಇಂತಿಷ್ಟೇ ಅಂತ ಇತ್ತಲ್ವ, ಈಗ 5 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಸೊ ಬರೆಯೋಕ್ಕೆ ಸಾಕಷ್ಟು ಅನುಕೂಲ ಇದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಏನಪ್ಪ ಅಂದರೆ ರೈಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದು ಒಂದು ಬಿಗ್ ಅಪ್ಡೇಟ್, ಬಿಗ್ ರಿಲೀಫ್. ಹಾಗಾದರೆ ಇದು ಈ ಆಲ್ರೆಡಿ ಏನಪ್ಪ ಅಂತಂದರೆ CNDR ಬಂದೇ ಬರುತ್ತೆ. ಇದು ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಯಾಕೆ ಅಂತಂದರೆ 10 ವರ್ಷಗಳಿಂದ ಏನು ಸಮಸ್ಯೆ ಆಗ್ತಿದೆ, ಜೊತೆಗೆ ಮತ್ತು ಶಿಕ್ಷಕರು ಇದೊಂದು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಅಂತ ಕುಂತ್ರೆ ಮಕ್ಕಳು ಬಹುಶಃ ಏನಾಗುತ್ತೆ ಅನ್ನೋ ಒಂದು ಮಾತು ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಕೇಳಿದೆ, ನನಗೂ ಖುಷಿ ಆಯಿತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಇದು ಏನಪ್ಪ ಅಂದರೆ ಕ್ಲಾರಿಟಿ ಸಿಗಲಿ, ನಮಗೆಲ್ಲ ಸಿಗುತ್ತೆ ಕೂಡ. ಹಾಗಾಗಿ ಈಗಾಗಲೇ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಪೊಲಿಟಿಕಲ್ ಸೈನ್ಸ್, ಇತಿಹಾಸ ಹೇಗೆ ಪ್ರಶ್ನೆಗಳು ಬರ್ತವೆ, ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, ಜನರಲ್ ಕ್ವಶನ್ ಪೇಪರಲ್ಲಿ ಅಂತಕ್ಕಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನೇ ಮಾಹಿತಿ ಬೇಕಿದ್ರೂ ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮೂಲಕ ನಿಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ತಿಳಿಸಿ. ಸೊ ನನಗೆ ಗೊತ್ತಿದ್ದಷ್ಟು ನಾನು ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹೇಳೋದ್ರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಸರ್ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ನನ್ನ ಒಂದು ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಆದಷ್ಟು ಬೇಗ ನಾವು ಅಂದ್ಕೊಂಡಿರೋ ಎಲ್ಲ ಕನಸುಗಳು ನೆನಸಾಗಲಿ, ನೀವು ಅಂದ್ಕೊಂಡಿರೋ ಎಲ್ಲ ಕನಸುಗಳು ನೆನಸಾಗಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ HSTR ಬರೀತಾ ಇದ್ದೀರಾ, GPSTR ಬರೀತಾ ಇದ್ದೀರಾ, ಆಮೇಲೆ PSTR ಬರೀತಾ ಇದ್ದೀರಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.